ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾವಿವತ್ತು ಪಟಾಯಾಗಿ ಹೊರಟಿದ್ದೀವಿ. ನಾವಿದ್ದಿದ್ದು ಹೋಟೆಲ್ಗೆ. ಬಾಯ್ ಬಾಯ್. ಸಿಕ್ಕಾಪಟ್ಟೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೋಟೆಲ್ ತುಂಬಾ ಲಕ್ಸುರಿಯಸ್ ಆಗಿತ್ತು, ಸಖತ್ತಾಗಿತ್ತು. ವ್ಯೂ ಎಂಜಾಯ್ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು ಬ್ಯಾಂಕಾಕಲ್ಲಿ. ಇವಾಗ ನಾವು ಹೊರಟಿದ್ದೀವಿ ಪಟಾಯಾಗೆ. ಗೈಸ್, ನಾವಿವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಕಾಕಿಂದ ಪಟಾಯಾಗೆ ಹೋಗಬೇಕು ಅಂದರೆ ಎಕಮೈ ಆಮೇಲೆ ಮೋ ಚಿತ್ ಅಂತ 2 ಸ್ಟಾಪ್ಸ್ ಇದೆ. ಸೊ ತುಂಬ ಜನ ಎಕಮೈ ಚೂಸ್ ಮಾಡಿಕೊಂಡು ಆ ಒಂದು ಬಸ್ ಸ್ಟಾಪಿಗೆ ಹೋಗ್ತಾರೆ. ಬ್ಯಾಂಕಾಕಿಂದ ಪಟಾಯಾಗೆ ಒಂದು 2 ಅವರ್ಸ್ ಜರ್ನಿ ಏನೋ ಆಗುತ್ತೆ. ಸೊ ಇವಾಗ ನಾವು ಪ್ರಿನ್ಸ್ ಪ್ಯಾಲೇಸ್ ಹೋಟೆಲ್ ಬ್ಯಾಂಕಾಕಿಂದ ನಾವು ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ, ಎಕಮೈ ಬಸ್ ಸ್ಟಾಪ್ಗೆ. ಅಲ್ಲಿ ನಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ನಾವಿವಾಗ ಬಸ್ ಸ್ಟಾಪಲ್ಲಿದ್ದೀವಿ. ಇಲ್ಲೆಲ್ಲ ಕಂಪ್ಲೀಟ್ ಹೋಗುವಂಥ ಬಸ್ಗಳೆಲ್ಲ ಇದ್ದಾವೆ. ಎಕಮೈ ಅಂತ ಪರ್ ಪರ್ಸನ್ನಿಗೆ ಬ್ಯಾಂಕಾಕಿಂದ ಪಟಾಯಾಗೆ ಹೋಗೋಕ್ಕೆ 131 ಬಾತ್. ಟಿಕೆಟ್ ಎಲ್ಲ ತೊಗೊಂಡ್ವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 16 ನಾವು ಇವಾಗ ಇದ್ದೀವಿ. ಡೈರೆಕ್ಟ್ ಬಸ್ಸು. ಎಲ್ಲೇ ಇದ್ದರೂ ಬ್ಯಾಂಕಾಕಲ್ಲಿ ಒಂದು ವೇಳೆ ಬ್ಯಾಂಕಾಕಿಗೆ ಬಂದು ಎಲ್ಲೇ ಇದ್ರೂ ಎಕಮೈ ಸ್ಟಾಪಿಗೆ ಬನ್ನಿ, ಪಟಾಯಾಗೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ. 131 ಬಾತಿಗೆ ಪರ್ ಪರ್ಸನ್. ಸೊ ಇಲ್ಲಿಂದ 2 ಅವರ್ಸ್ ಜರ್ನಿ ಇದೆ, 2.5 ಅವರ್ಸ್ ಜರ್ನಿ ಇದೆ. ಅಲ್ಲಿ ಆಲ್ರೆಡಿ ನಾವು ರೂಮ್ ಬುಕ್ಕಿಂಗ್ ಎಲ್ಲ ಮಾಡಿದ್ವಿ, ಹೋಟೆಲ್ ಬುಕ್ಕಿಂಗ್ ಎಲ್ಲ ಮಾಡಿದ್ದೀವಿ. ಅಲ್ಲಿ ಹೋದ್ಮೇಲೆ ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಸೊ ಈ ರೀತಿಯಾಗಿದೆ ನಮ್ಮದು ಪ್ಲ್ಯಾನಿಂಗ್. ಯಾವ ಸೀಟು? ಯಾವುದು? ಗೈಸ್, ಇನ್ನು ಹಾಫ್ ಆನ್ ಅವರ್ ಜರ್ನಿ ಇದೆ ಪಟಾಯಾ ರೀಚ್ ಆಗೋಕ್ಕೆ. ರೀಚ್ ಆದ ತಕ್ಷಣ ಅಲ್ಲಿಂದ ಮತ್ತೆ ಹೋಟೆಲ್ಗೆ ಒಂದು 5 ಕಿಲೋಮೀಟರ್ಸ್ವರೆಗೂ ಇದೆ. ನೋಡಬೇಕು ಅಲ್ಲಿ ಹೋದ್ಮೇಲೆ ಹೋಟೆಲ್ಗೆ ಹೇಗೆ ರೀಚ್ ಆಗಬೇಕು ಅಂತ. ಬಸ್ ಇಲ್ಲ ಅಂದರೆ ಕ್ಯಾಬ್ ನೋಡಬೇಕು, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಾವಿವಾಗ ಪಟಾಯಾ ಬಸ್ ಸ್ಟಾಪಲ್ಲಿದ್ವಿ, ನಾರ್ತ್ ಪಟಾಯಾ ಬಸ್ ಸ್ಟಾಪಲ್ಲಿ. ಇವಾಗ ನಾವು ಆಲ್ರೆಡಿ ಹೇಳಿದ್ನಲ್ಲ, ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಈಗ ಇಲ್ಲಿಂದ ಲೋಕಲ್ ಬಸ್ಸಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಕ್ಯಾಬ್ ತುಂಬಾ ಚೀಪ್ ರೇಟ್ಸ್ ಇದೆ. ಸೊ ಅದಕ್ಕೆ ನಾವು ಇವಾಗ ಗ್ರ್ಯಾಬಲ್ಲಿ ಕ್ಯಾಬೇ ಬುಕ್ ಮಾಡಿಕೊಂಡು ಹೊರಡ್ತೀವಿ. ಗೈಸ್, ಸಿಕ್ಕಾಪಟ್ಟೆ ಹಸಿವಾಗಿತ್ತು ಅಂತ ಇವಾಗ ನಾನು ತಗೋತಾ ಇದ್ದೀನಿ ಪಾಪ್ಕಾರ್ನು. 30 ಬಾತ್ ಇತ್ತು. ಬೆಳಗಿಂದ ಬ್ರೆಡ್ ಅಷ್ಟೇ ತಿಂದಿರೋದು. ಇಲ್ಲೇನು ಊಟ ಸರಿ ಇಲ್ಲಲ್ಲ. ಬ್ರೆಡ್ಡು, ಇವಾಗ ಕಾರ್ನ್. ಗೈಸ್, ನಾವಿವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಲೋಕಲ್ ಬಸ್ ಈಗ ಹೋಗ್ಬೋದಿತ್ತು, ಅಷ್ಟೊಂದು ಸರ್ಕಸ್ ಬೇಡ ಅಂತ ಹೇಳಿ ಕ್ಯಾಬೇ ಮಾಡ್ತಿದ್ದೀವಿ. ಯಾಕಂದರೆ ಕೊಡ್ಬೋದು ಪ್ರೈಸಸ್ ಇಲ್ಲಿ. ಅಂದರೆ 94 ಬಾತ್. ಸೊ ಇಲ್ಲಿಂದ 8 ಕಿಲೋಮೀಟರ್ಸ್ ಹೋಟೆಲ್ ಇದೆ. ಆಮೇಲೆ ಪಟಾಯಾಗೆ ಏನಾದರೂ ಬಂದರೆ ಇದೇ ಬಸ್ ಸ್ಟಾಪಿಗೆ ಬಂದು ಡೈರೆಕ್ಟ್ ಬ್ಯಾಂಕಾಕ್ ಸುವರ್ಣಭೂಮಿ ಏರ್ಪೋರ್ಟ್ಗೂ ಬಸ್ ಇದೆ. ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇವಾಗ
ರೀಚ್ ಆದಮೇಲೆ ಅಲ್ಲಿ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ರೆಸಾರ್ಟ್ ಇದು. ಮೌಂಟೇನ್ ಬೀಚ್ ರೆಸಾರ್ಟ್ ಅಂತ ಪಟಾಯದಲ್ಲಿ. ಬೀಚ್ ಇಲ್ಲಿಂದ ಜಸ್ಟ್ ಒಂದು 5 meters ವಾಕಬಲ್ ಡಿಸ್ಟೆನ್ಸ್ ಅಲ್ಲಿದೆ. ಯಾವ ಫ್ಲೋರು? ಯಾವುದು ನಂಬರ್ ಏನು? ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಆದಮೇಲೆ ನೈಟು ಪಟಾಯ ಸ್ಟ್ರೀಟ್, ವಾಕಿಂಗ್ ಸ್ಟ್ರೀಟ್ ಅಂತ ಇದೆ ಇಲ್ಲಿ. ಅಂದರೆ ನಮ್ಮ ಹೋಟೆಲಿಂದ ಒಂದು 2 kilometers ದೂರದಲ್ಲಿದೆ. ಅಲ್ಲಿ ಹೋಗ್ತೀವಿ. ಸೊ ಇವಾಗ ರೆಸ್ಟ್ ಮಾಡ್ತೀವಿ. ಗೈಸ್, ನಾವಿರೋ ರೂಮ್ ಇವತ್ತು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸಖತ್ತಾಗಿದೆ. ವಾವ್, ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಫ್ರಿಜ್ ಕೊಟ್ಟಿದ್ದಾರೆ, ಮತ್ತು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಟಿ ವಿ ಇದೆ, ಒಂದು ಸೋಫಾ ಇದೆ 2 seaterದು, ಟೇಬಲ್ಲು, ಇಲ್ಲೊಂದು ಮಿರರ್ ಇದೆ. ವಾವ್. ಮತ್ತು ಇಲ್ಲಿ ಕುತ್ಕೊಳ್ಳೋದಕ್ಕೆ 2 ಸೋಫಾ ಕೊಟ್ಟಿದ್ದಾರೆ. ಇಲ್ಲೊಂದು ಮಿರರ್ ಇದೆ ಆ್ಯಂಡ್ ಬೆಡ್ ಈ ರೀತಿಯಾಗಿದೆ. ಸೊ ಇಲ್ಲಿಂದ ವ್ಯೂ ನೋಡೋಣ. ನಾನು ನೋಡಿಲ್ಲ ಇನ್ನು ವ್ಯೂ. ಓ ವಾವ್, ಸಖತ್ತಾಗಿದೆ ವ್ಯೂ ಇಲ್ಲಿಂದ. ನಾವು ಮಾಡಿರೋ ಎಲ್ಲ ಹೋಟೆಲ್ಸ್ ತುಂಬಾ ಚೆನ್ನಾಗಿದ್ವು ಥೈಲ್ಯಾಂಡಲ್ಲಿ. ಸೊ ಇದಂತೂ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿದೆ, ಸಖತ್ತಾಗಿದೆ. ವಾವ್. ಗೈಸ್, ರೂಮ್ ಹೇಗಿದೆ? ಸಖತ್ತಾಗಿದೆ ಅಲ್ವಾ? ಇವಾಗ ನಾವು 7-Elevenಗೆ ಹೋಗ್ತಾ ಇದ್ದೀವಿ. ಏನಾದರೂ ತಿನ್ನೋಕ್ಕೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಪೂಲ್ ಇದೆ, ಪೂಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ಪೂಲ್ ತುಂಬಾ ಚೆನ್ನಾಗಿದೆ. ಇವಾಗ ಹೋಗಿ ಪೂಲಿಗೆ ಬೀಳೋಣ ಅಂದರೆ ತುಂಬಾ ಸುಸ್ತಾಗಿದೆ. ನೋಡೋಣ ಆಮೇಲೆ. ಗೈಸ್, ನಮ್ಮ ರೆಸಾರ್ಟ್ ಎದುರುಗಡೆನೇ 7-Eleven. ತಿನ್ನೋಣ ಅಂತ ತೊಗೊಂಡೋಗೋಣ ಅಂತ ಬಂದಿದ್ವಿ. ನೋಡೋಣ ಏನು ಸಿಗುತ್ತೆ ಅಂತ. ಅದೇ ಸೇಮ್ ಬನಾನಾ ಕೇಕೆ ತಗೋಬೇಕು.